ಕ್ರಾಂತಿಗೌಡ ಯಾರು? ಬಡತನದಲ್ಲಿ ಅರಳಿದ ಈ ಪ್ರತಿಭೆಯ ಹಿನ್ನೆಲೆ ಏನು? ಸಾಕಷ್ಟು ಕುತೂಹಲ ಮೂಡಿಸಿದ್ದ ಐಸಿಸಿ ಮಹಿಳೆಯರ ಏಕದಿನ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ನಾರಿ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಿದಂತಾಗಿದೆ. ಭಾರತ ತಂಡದ ಈ ಗೆಲುವಿಗೆ ಕಾರಣರಾದ ನಾರಿಮಣಿಯರನ್ನ ಇಡೀ ದೇಶವೇ ಹಾಡಿ ಹೊಗಳಿದೆ. ಹೌದು, ಭಾನುವಾರ ನಡೆದ 2025ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ತನ್ನ ಚೊಚ್ಚಲ ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿದಿದೆ. ಈ ಗೆಲುವಿಗೆ ಕಾರಣವಾದ ನಾರಿಮಣಿಗಳಲ್ಲಿ ಕ್ರಾಂತಿಗೌಡ ಕೂಡ ಒಬ್ಬರು. ಛತ್ತರ್ಪುರ ಜಿಲ್ಲೆಯ ಗುವಾರ ಎಂಬ ಸಣ್ಣ ಹಳ್ಳಿಯಿಂದ ಬಂದಿರುವ ಕ್ರಾಂತಿಗೌಡ ತಮ್ಮ ಬೌಲಿಂಗ್ನ ಅಮೋಘ ಪ್ರದರ್ಶನದ ಮೂಲಕ ಭಾರತ ಕ್ರಿಕೆಟ್ ತಂಡಕ್ಕೆ ರೋಚಕ ಜಯವನ್ನು ತಂದುಕೊಟ್ಟಿದ್ದಾರೆ. 22 ವರ್ಷ ವಯಸ್ಸಿನ ಕ್ರಾಂತಿ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ 2025ರಲ್ಲಿ ಭಾರತ ತಂಡದ ಗೆಲುವಿನಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. 9 ವರ್ಷ ಇರುವಾಗಲೇ ಮೈದಾನಗಳಲ್ಲಿ ಟೆನ್ನಿಸ್ ಬಾಲ್ಗಳೊಂದಿಗೆ ಬಾಲ್ ಬೌಲಿಂಗ್ ಮಾಡ್ತಾ ಬೆಳೆದ ಕ್ರಾಂತಿ ಬಾಲಕರೊಂದಿಗೆ ಆಟವಾಡ್ತಾ ಕ್ರಿಕೆಟ್ನತ್ತ ಒಲವು ತೋರಿದ್ಲು. ಕ್ರಾಂತಿ ತಮ್ಮ ಬಾಲ್ಯವನ್ನ ಸರ್ಕಾರಿ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಕಳೆದಿದ್ದು 8ನೇ ತರಗತಿಯ ನಂತರ ಬಡತನ ಇರೋದ್ರಿಂದ ಶಿಕ್ಷಣವನ್ನ ಬಿಟ್ರು. 9-10 ವರ್ಷ ವಯಸ್ಸಿನಲ್ಲಿ ಅವರು ಗ್ರಾಮದ ಸಿಮೆಂಟ್ ಪಿಚ್ಗಳಲ್ಲಿ ಟೆನ್ನಿಸ್ ಬಾಲ್ಗಳ ಮೂಲಕ ಕ್ರಿಕೆಟ್ ಆಡ್ತಾ ಇದ್ರು. 6 ಸಹೋದರ ಸಹೋದರಿಯರಲ್ಲಿ ಚಿಕ್ಕವರು. ಅವರ ತಂದೆ ಮುನ್ನಾ ಸಿಂಗ್ ಗೌಡ ಮಧ್ಯಪ್ರದೇಶ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು. ಆದ್ರೆ 2012ರಲ್ಲಿ ಚುನಾವಣಾ ಕರ್ತವ್ಯದಲ್ಲಿ ಸಹೋದ್ಯೋಗಿಗಳೊಂದಿಗಿನ ವಿವಾದದಿಂದ ಕೆಲಸ ಕಳೆದುಕೊಳ್ತಾರೆ. ಇದರಿಂದ ಕುಟುಂಬವು ಸರ್ಕಾರಿ ಮನೆಯಿಂದ ಬಾಡಿಗೆಗೆ ಸೇರುತ್ತೆ. ಆಹಾರಕ್ಕೂ ಕಷ್ಟಪಡುವಂತಹ ಸ್ಥಿತಿಗೆ ತಲುಪುತ್ತೆ. ಅವರ ತಾಯಿ ನೀಲಂ ಗೌಡ ಗೃಹಿಣಿಯಾಗಿದ್ದು ಕುಟುಂಬದ ಆರ್ಥಿಕ ಸಂಕಷ್ಟದಲ್ಲಿ ತನ್ನ ಆಭರಣಗಳನ್ನು ಅಡವಿಟ್ಟು ಕ್ರಿಕೆಟ್ ಕಿಟ್ ಹಾಗೂ ಇತರ ಖರ್ಚುಗಳಿಗೆ ಸಹಾಯ ಮಾಡಿದ್ರು. ಇಂತಹ ಕಷ್ಟದ ಸಂದರ್ಭದಲ್ಲೂ ಧೃತಿಗೆಡದೆ ಕ್ರಿಕೆಟ್ನಲ್ಲೇ ಮುಂದುವರೆದು ಗುರಿ ತಲುಪಿದ್ದಾರೆ ಕ್ರಾಂತಿಗೌಡ. ಒಟ್ಟಾರೆಯಾಗಿ ಕ್ರಾಂತಿಗೌಡ ಬಡತನದಿಂದ ಬಂದಿದ್ದರೂ ಕೂಡ ಹೋರಾಡಿ ತಮ್ಮ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಿದ್ದಾರೆ. ಇವರ ಬದುಕಿನ ಪಯಣ ಅನೇಕ ಮಹಿಳೆಯರಿಗೆ ಸ್ಫೂರ್ತಿ ನೀಡಲಿದೆ.